ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, ಗೆಸ್ಸಿಂಗ್ ಟೆಕ್ನಿಕ್ಸ್ ಅಂತ ಬಂದ ತಕ್ಷಣ ನಾನು ಯಾವುದೋ ಒಂದು ಗೆಸ್ಸಿಂಗ್ ಟೆಕ್ನಿಕ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ ಅಂತಂದರೆ ಅದು ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡನ್ನು ನಾನು ಹೆವಿ ನಂಬಿದ್ದೀನಿ ಆ್ಯಂಡ್ ಅದು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ. ಓಕೆ, ಆ್ಯಂಡ್ ಇದು ಸುಮ್ಮನೆ ಬ್ಲೈಂಡ್ ಮೆಥಡ್ ಅಲ್ಲ, ಸೈಂಟಿಫಿಕಲಿ ಪ್ರೂವನ್ ಮೆಥಡ್ಸ್ಗಳು. ಇದರಲ್ಲಿ ನಾವು ಬ್ಲೈಂಡಾಗಿ ಅಕ್ಕಿಕಮ್ಮಕ್ಕಿ ಟಿಕ್ ಹಾಕೋದಿಲ್ಲ. ಐ ಆಮ್ ಗೋನ್ ಎಕ್ಸ್ಪ್ಲೈನ್ ಯು. 6 ಕ್ವಶನ್ ಸಾಲ್ವ್ ಮಾಡ್ತೀನಿ. 6 ಕ್ವಶನ್ ಸಾಲ್ವ್ ಮಾಡೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಒಂದು ಅಡಿಷ್ನಲ್ ಮೆಥಡ್ಸ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಪ್ರತಿಯೊಂದು ಮೆಥಡನ್ನು ಗಮನ ಕೊಟ್ಟು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಆ್ಯಂಡ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ರಿಸಲ್ಟ್ ಬಂದರೆ ಯೂಸ್ ಮಾಡಿ. ನನ್ನ ಗೆಸ್ ಪ್ರಕಾರ ನೀವು 20-25 ಕ್ವಶನ್ ಸ್ವಂತವಾಗಿ ಸಾಲ್ವ್ ಮಾಡಬೇಕು ಆ್ಯಂಡ್ ಬಾಕಿ ಮಿಕ್ಕಿರೋ ಕ್ವಶನ್ಸ್ಗಳಿಗೆ ಏನು ಗೊತ್ತಾಗದೇ ಇರಬೇಕಾದ್ರೆ ಯು ಕ್ಯಾನ್ ಯೂಸ್ ದ ಗೆಸ್ಸಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಗೆಟ್ ದ ಆನ್ಸರ್ ಅಟ್ಲೀಸ್ಟ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ರ್ಯಾಂಡಮ್ ಆಪ್ಷನ್. ಓಕೆ, ಬನ್ನಿ ಡೈರೆಕ್ಟಾಗಿ ಆನ್ಸರ್ಗೆ ಅಂದರೆ ವೀಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕಮ್ಯುನಿಟಿ ಪೋಸ್ಟ್ ಸೆಕ್ಷನ್ ಇಲ್ಲಿ ಅಂತ ಗೊತ್ತಿಲ್ಲ ಅಂತಂದರೆ ನೋಟಿಫಿಕೇಶನ್ ಅದು ಬರುತ್ತೆ. ನೋಟಿಫಿಕೇಶನ್ ರಿಸೀವ್ ಮಾಡ್ಬೋದಾಗಿರುತ್ತೆ, ನೀವು ಅಪ್ಲೋಡ್ ಮಾಡಿದಾಗ ಸಿಗುತ್ತೆ ನಿಮಗೆ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಪೋಸ್ಟ್ ಸೆಕ್ಷನೇ ನೋಟಿಫಿಕೇಶನ್ ಸೆಕ್ಷನ್, ಬೇಸಿಕ್ಲಿ ಅಂದರೆ ಕಮ್ಯುನಿಟಿ ಸೆಕ್ಷನ್ನು. ಸೊ ಅಲ್ಲಿ ಎಲ್ಲ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡ್ಬೋದಾಗಿರುತ್ತೆ. ನೋಡಿ, ಎಲಿಮಿನೇಷನ್ ಮೆಥಡನ್ನು ಫಸ್ಟು ಯಾವ ಥರ ಕ್ವಶನ್ಸ್ಗಳಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಯಾವ ಥರ ಕ್ವಶನ್ಸು ನೋಡಿ. ಇದರಲ್ಲಿ ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡೋದಕ್ಕೆ ಏನಾದರೂ ಇದೆಯಾ ಆ ಥರ? ಡೆಫಿನೆಟ್ಲಿ ಏನೂ ಇಲ್ಲ. ಕಂಪೇರ್ ಮಾಡೋದಕ್ಕೆ ಏನೂ ಇಲ್ಲ, ಇದರಲ್ಲೂ ಏನೂ ಇಲ್ಲ. ಜಸ್ಟ್ ನಂಬರ್ಸ್ ಇದ್ದಾವೆ, ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಬಟ್ ಈ ಕ್ವಶನ್ ನೋಡಿ, ನಾನು ಕಂಪೇರ್ ಮಾಡೋ ಸಾಧ್ಯತೆ ಇದೆ. ಹೆಂಗೆ ಮನೋಜ್ ಹೇಳ್ತಾ ಇದೆ ಕಂಪೇರ್ ಮಾಡಲಿಕ್ಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಕ್ವಶನ್ ವಿ ಆರ್ ಸಾಲ್ವಿಂಗ್. ಓಕೆ, ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆಲ್ ಇಯರ್ಸ್ ಆ್ಯಂಡ್ ಆಲ್ ಐಸ್ ಆನ್ ದಿಸ್. ವಿ ಹ್ಯಾವ್ 4 ಆಪ್ಷನ್ಸ್, ಆಯಿತಾ? ಆ 4 ಆಪ್ಷನಲ್ಲಿ MLTA ಕಾಮನ್ ಆಗಿದೆ. ಆ್ಯಂಡ್ ಇವಾಗ ನಾನು ಕಂಪೇರ್ ಮಾಡಿದಾಗ ಇರ್ತಕ್ಕಂಥ ಫ್ಯಾಕ್ಟರ್ ಏನಿಲ್ಲಿ ಪವರ್ಸ್. ಸೊ ಎಲಿಮಿನೇಷನ್ ಮೆಥಡ್ದು ಫಸ್ಟ್ ರೂಲ್ ಏನು ಅಂತಂದರೆ ಅಬ್ಸರ್ವ್ ಮಾಡಬೇಕು. ಯಾವ ಕ್ವಶನ್ನ ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಾದಮೇಲೆ ಅದರಲ್ಲಿರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಆ್ಯಂಡ್ ಅದಾದಮೇಲೆ ಎಲಿಮಿನೇಟ್ ಮಾಡಬೇಕು ಆ್ಯಂಡ್ ಅದಾದಮೇಲೆ ನೀನು ಆರಾಮಾಗಿ ಆನ್ಸರ್ ಮೇಲೆ ಲ್ಯಾಂಡ್ ಆಗಿರ್ತೀಯ. ಅಬ್ಸರ್ವೇಷನ್, ಕಂಪ್ಯಾರಿಸನ್, ಎಲಿಮಿನೇಷನ್ ಆ್ಯಂಡ್ ಯು ವಿಲ್ ಬಿ ಲ್ಯಾಂಡಿಂಗ್ ಆನ್ ದ ಆನ್ಸರ್. OCE ರೂಲ್. ಓಕೆ, ಅಬ್ಸರ್ವ್ ಮಾಡಿದೆ. ಏನು ಅಬ್ಸರ್ವ್ ಮಾಡಿದೆ? MLTA ಕಾಮನ್ ಆಗಿದೆ. ಐಮ್ ಗೋನ್ ರೈಟ್ MLTA. ಇವಾಗ ನಾನು ಪವರ್ಸನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಎಮ್ ಪವರ್ ಏನಿದೆ 4 ಜಾಗದಲ್ಲಿ ಇನಾನಮಸ್ ಆಗಿ 0 ಇದೆ. 100% ಚಾನ್ಸ್ ದಟ್ ನನ್ನ ಮ್ಯಾಗ್ನಿಟ್ಯೂಡು 0 ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. 100% ಜಾಸ್ತಿ ಅಲ್ಲ, 100%. ನೆಕ್ಸ್ಟು ಎಲ್ ಪವರ್ ನೋಡೋಣ ಬನ್ನಿ. ಎಲ್ಲಿ 2 ಜಾಗದಲ್ಲಿ L1 ಇದೆ, ಒಂದು ಜಾಗದಲ್ಲಿ -3 ಇದೆ, ಒಂದು ಜಾಗದಲ್ಲಿ 2 ಇದೆ. ಸೊ ಮೆಜಾರಿಟಿ ಏನು ಇಲ್ಲಿ ಬೇಸಿಕ್ಲಿ M0 ಬರುತ್ತೆ. ಎರಡು ಕಡೆ 1 ಇರೋದ್ರಿಂದ ನಾನು ನಮ್ಗೆ ಗೋ ವಿತ್ ಕಾಮನ್ ಆಗಿರ್ತಕ್ಕಂಥದ್ದು ಏನು ಮ್ಯಾಕ್ಸಿಮಮ್ ಓವರ್ ಟೈಮ್ ರಿಪೀಟ್ ಆಗಿರ್ತಕ್ಕಂಥದ್ದು L1 ಬರುತ್ತೆ. ಅದನ್ನು ಬರ್ಕೊತೀನಿ ಇಲ್ಲಿ. ನೆಕ್ಸ್ಟು ಟಿ ಹೋಗೋಣ ಬನ್ನಿ. ಸೊ L1 ಬರುತ್ತೆ ಇರೋ ಜಾಗ 2. ಸೊ ಆಲ್ಮೋಸ್ಟ್ B ಮತ್ತು D ಡಿಲೀಟ್ ಆಗೋಯ್ತು. ಓಕೆ, B ಮತ್ತು D ಡಿಲೀಟ್ ಆಗೋಯ್ತು. ಯೂಶ್ವಲಿ ಟಿ ಆ್ಯಂಡ್ ಎಲೆ ಆ್ಯಕ್ಚುಲ್ ಆನ್ಸರ್ ಇರಬೇಕಾಗಿರುತ್ತೆ. ಸೊ ಟಿ 3 ಜಾಗದಲ್ಲಿ 0 ಇದೆ, 1 ಜಾಗದಲ್ಲಿ 1 ಇದೆ. ಮೆಜಾರಿಟಿ ಯಾವುದು? T 0 3 ಜಾಗದಲ್ಲಿದೆ. ನೆಕ್ಸ್ಟು ಎ ಬರೋದಾದರೆ ಎ 3 ಜಾಗದಲ್ಲಿ 1 ಇದೆ, 1 ಜಾಗದಲ್ಲಿ ಮಾತ್ರ -1 ಇದೆ. ಐಮ್ ಗೋನಾ ಗೋಯಿಂಗ್ ವಿತ್ 1 ವಿಚ್ ಇಸ್ ದಟ್ ಇಸ್ ದ ಮೆಜಾರಿಟಿ. ಆ್ಯಂಡ್ ಇದು ಯಾವ ಆಪ್ಷನ್ಲಿದೆ 100% ಅದೇ ಕರೆಕ್ಟ್ ಆನ್ಸರ್. M0, L1, T0, A1 ಈ ಥರ ಆಪ್ಷನ್ಸ್ ಬಂದುಬಿಟ್ರೆ ಯು ಕ್ಯಾನ್ ಲ್ಯಾಂಡ್ ಆನ್ 100% ಕರೆಕ್ಟ್ ಆನ್ಸರ್ ಗೈಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಏನು ಮಾಡ್ದೋ? ಅಬ್ಸರ್ವ್ ಮಾಡ್ದೋ, ಕಂಪೇರ್ ಮಾಡ್ದೋ, ಎಲಿಮಿನೇಟ್ ಮಾಡ್ದೋ, ಅದಾದಮೇಲೆ ಆ್ಯಕ್ಚುಲ್ ಆನ್ಸರ್ ಮೇಲೆ ಲ್ಯಾಂಡ್ ಆದೋ. ಓಕೆ, ನೆಕ್ಸ್ಟ್ ಮೆಥಡ್ಗೆ ಹೋಗೋಣ ಬನ್ನಿ. ಸೊ ಯಾವುದೇ ಕ್ವಶನ್ ಆಗಲಿ ನೀವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕ್ವಶನ್ನ ಓದಬೇಕು. ಓಕೆ, ನಾನು ಲಾಸ್ಟ್ ಕ್ವಶನ್ಗೆ ಓದಲಿಲ್ಲ ಬಿಕಾಸ್ ನನ್ನ ಹತ್ರ ಆ ರೀತಿ ಆಪ್ಷನ್ಸ್ ಇತ್ತು. ನಾನು ಕ್ವಶನ್ನ ಮುಂಚೆ ಅನಲೈಸ್ ಮಾಡಿದ್ದೆ ಆ ಒಂದು ರೀಸನ್ಗೆ. ಓಕೆ, 5th ಕ್ವಶನ್ಗೆ ಹೋಗೋಣ ಬನ್ನಿ. ಈ ಥರ ಕ್ವಶನ್ ಬಂದಾಗ ಕ್ವಶನ್ ಓದಬೇಕು ಬಿಕಾಸ್ ಕ್ವಶನಲ್ಲಿ ನಿಮ್ಮ ಸರ್ಟನ್ ಹಿಂಟ್ ಸಿಗುತ್ತೆ ಅಥವಾ ಯಾವ ಥರ ಆನ್ಸರ್ ಬರ್ಬೋದು ಅನ್ನೋ ಒಂದು ಗೇಜ್ ಸಿಗುತ್ತೆ. ಆವಾಗ ನೀವು ಆನ್ಸರ್ ಮೇಲೆ ಕರೆಕ್ಟಾಗಿ ಲ್ಯಾಂಡ್ ಆಗಬಹುದಾಗಿರುತ್ತೆ. ಓಕೆ, ನೀವು ಕ್ವಶನ್ ಏನಕ್ಕೆ ಓದಬೇಕು ಅಂತಂದರೆ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಕ್ವಶನ್ ಮೇಲೆ ಲ್ಯಾಂಡ್ ಆಗಲಿಕ್ಕೆ. ಇಲ್ಲ ಅಂತಂದರೆ ಆಲ್ಮೋಸ್ಟ್ 50% ನೀವು ಏನೂ ಮಾಡ್ದೇ ಆಲ್ಮೋಸ್ಟ್ ರೆಡ್ಯೂಸ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಕ್ವಶನ್ ನೋಡೋದಲ್ಲ ಬನ್ನಿ. ಮಾಸ್ M ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ ಶಿಫ್ಟೆಡ್ ಟು ಅ ಟಾರ್ಗೆಟ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಅರ್ತ್. If R is the radius and M is the mass of the earth, then work done in the process. ಯಾವಾಗಲೇ ಆಗಲಿ M ಬಂತು ಅಂತಂದರೆ ಅರ್ತ್ ಬಗ್ಗೆ ಮಾತಾಡ್ತಿದ್ದಾರೆ, R ರೇಡಿಯಸಲ್ಲಿ ಇನ್ವಾಲ್ವ್ ಆಗ್ತಿದೆ, ಈ ಮಾಸಲ್ಲಿ ಇನ್ಕ್ಲೂಡ್ ಆಗ್ತಿದೆ ಅಂದರೆ ನನಗೆ ಆಲ್ಮೋಸ್ಟ್ ಒಂದು ಗೇಜ್ ಇರುತ್ತೆ. ಏನು ಅಂತಂದರೆ ನನ್ನ ಬರ್ತಕ್ಕಂಥ ಈ ಫಾರ್ಮುಲಾ ಆಗಿರಲಿ ಅಥವಾ ಇದೇನು ಈಕ್ವೇಷನ್ ಇರುತ್ತೆ ಅದು ಆಲ್ಮೋಸ್ಟ್ P/Q ಫಾರ್ಮೆಟಲ್ಲಿ ಇರುತ್ತೆ ಅನ್ನೋ ನನ್ನ ಕಾನ್ಸೆಪ್ಟ್ ಬೇಸಿಕ್ಕಾಗಿ ನನಗೊಂದು ಜನರಲ್ ಇನ್ಸ್ಟಿಂಕ್ಟ್ ಇದೆ. ಓಕೆ, ಫಾರ್ಮುಲಾಗಳು ಬರೆದ್ರೆ ಹಂಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ G1 G2 / M ಈ ಥರ. ಓಕೆ, ಇಲ್ಲಿ ಏನು ಕಾಮನ್ ಇದೆ ಅದನ್ನು ಲಿಸ್ಟ್ ಮಾಡ್ಕೊಂಬೋಣ. MGR ಕಾಮನ್ ಇದೆ ಆ್ಯಂಡ್ ನನ್ನ ಇನ್ಸ್ಟಿಂಕ್ಟ್ ಪ್ರಕಾರ
P/Q ಫಾರ್ಮೆಟಲ್ಲಿ ಆನ್ಸರ್ ಬರಬೇಕು. ಸೊ ನಾನು ಆಪ್ಷನ್ ಬಿ ಮತ್ತು ಆಪ್ಷನ್ ಸಿನ ಎಲಿಮಿನೇಟ್ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಆಪ್ಷನ್ ಡಿ ಅಥವಾ ಆಪ್ಷನ್ ಎ ಅಲ್ಲಿ ಆನ್ಸರ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಇವೆರಡರಲ್ಲಿ ಯಾವ್ದು ಆನ್ಸರ್ ಇದೆ ಅಂತ, ಬಟ್ 100% ಶ್ಯೂರ್ ದಟ್ ಇವೆರಡರಲ್ಲಿ ಆನ್ಸರ್ ಇದೆ ಅಂತ. ಓಕೆ, ಬೇಸ್ಡ್ ಆನ್ ಮೈ ಇನ್ಸ್ಟಿಂಕ್ಟ್. ಇವಾಗ ನಾನು ಸಪೋರ್ಟಿವ್ ಆಪ್ಷನ್ ತಗೊತೀನಿ. 2 ಅನ್ನೋ ನಂಬರ್ 2 ಕಡೆ ರಿಪೀಟ್ ಆಗಿದೆ. ಐದರ್ ಇಟ್ ಕುಡ್ ಬಿ ಮಲ್ಟಿಪ್ಲೈ ಬೈ 2 ಅಥವಾ ಡಿವೈಡೆಡ್ ಬೈ 2. ಸೊ ನನ್ನ ಇನ್ಸ್ಟಿಂಕ್ಟ್ ಪ್ರಕಾರ ಬೇಸಿಕಲಿ P/Q ಫಾರ್ಮೆಟಲ್ಲಿ ಆನ್ಸರ್ ಬರಬೇಕು. ಸೊ ಐಮ್ ಗೋಯಿಂಗ್ ವಿತ್ ಆಪ್ಷನ್ ಎ ಬಿಕಾಸ್ ನನ್ನ ಇನ್ಸ್ಟಿಂಕ್ಟ್ ಹೇಳ್ತಾ ಇದ್ದಾರೆ ಅದನ್ನು. ಓಕೆ, ಆ್ಯಂಡ್ ಗೆಸ್ ವಾಟ್, ದಟ್ ಈಸ್ ದ ಆ್ಯಕ್ಚುಲ್ ಆನ್ಸರ್. ಈ ಒಂದು ರೀಸನ್ಗೆ ನಾವು ಕ್ವಶನ್ನ ಓದಬೇಕು ವೈಲ್ ವಿ ಆರ್ ಅನಲೈಸಿಂಗ್ ದಿಸ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟು ನೋಡಿ, 6th ಕ್ವಶನ್ ಬಂದರೆ ಇದಕ್ಕೆ ಆಲ್ಮೋಸ್ಟ್ ಆನ್ಸರ್ ಮೇಲೆ ಎಕ್ಸಾಕ್ಟಾಗಿ ಲ್ಯಾಂಡ್ ಆಗೋದು ಬಹಳ ಕಷ್ಟ. ಬಟ್ ಒಂದು ಇನ್ಸ್ಟಿಂಕ್ಟ್ ಕೊಡ್ತೀನಿ ನಾನು ನಿಮಗೆ, ಅದೇ 50% ಅಂತ ನೀವು ತಂದ್ಕೋಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಎಲ್ಲ ಆಪ್ಷನ್ಸು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಫಾರ್ಮೆಟಲ್ಲಿ ಇದ್ದಾವೆ ಅಲ್ವಾ. ಸೊ ನ್ಯೂಮರೇಟರ್ ಯಾವ್ದು ಕಾಮನ್ ಆಗಿದೆ ನೋಡ್ಕೊಳ್ಳಿ. 3 2 ಕಡೆ ಕಾಮನ್ ಆಗಿದೆ. ಸೊ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಬರೋದಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಆಪ್ಷನ್ ಡಿ ಮತ್ತು ಆಪ್ಷನ್ ಸಿ ಅಲ್ಲಿ ಅಷ್ಟೇ ಈ ಆಪ್ಷನ್ಸು ಕಾಮನ್ ಆಗಿದೆ. ಓಕೆ, ಅಂದರೆ 3 ಕಾಮನ್ ಆಗಿದೆ. ಸೊ ಈಗ 3/4 ಬರುತ್ತೆ, 3/2 ಬರುತ್ತೆ, ನಿಮ್ಮ ಇನ್ಸ್ಟಿಂಕ್ಟಿಗೆ ಬಿಟ್ಟಿದ್ದು. ಸೊ ನೀವು ಯಾವ್ದು ಫಾಲೋ ಮಾಡಿ ಹಾಕ್ತೀರಾ ಲೈಕ್ ಆ ರೀತಿ ಬರುತ್ತೆ. ಇದರಲ್ಲಿ ನಾನು ಆ್ಯಕ್ಚುಲಿ ಆನ್ಸರ್ನ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ರೀಸನ್ ಬೀಯಿಂಗ್, ಈ ಒಂದು ಕ್ವಶನ್ಗಳು, ಈ ಥರ ಕ್ವಶನ್ಗಳಿಗೆ ನಮ್ಮ ಫಾಲೋಯಿಂಗ್ ಇನ್ಸ್ಟಿಂಕ್ಟು ಬೇಸಿಕಲಿ ಎಲಿಮಿನೇಟ್ ಮಾಡೋವರೆಗೂ ಬರುತ್ತೆ, 50% ವರೆಗೂ ಬರುತ್ತೆ. ಅದಾದಮೇಲೆ ನೀವು ಇನ್ಸ್ಟಿಂಕ್ಟ್ ಫಾಲೋ ಮಾಡಿ ಆ್ಯಕ್ಚುಲಿ ಆನ್ಸರ್ನ ತೆಗಿಬೋದಾಗಿರುತ್ತೆ. ಬಟ್ ಲೀಸ್ಟ್ ಐ ರೆಡ್ಯೂಸ್ಡ್ ಯುವರ್ ಟೆನ್ಷನ್ ಫ್ರಮ್ 25% to 50%. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 9th ಕ್ವಶನ್ ನೋಡಿ. 9th ಕ್ವಶನ್ ಥರ ಕ್ವಶನ್ಗಳು ಬಂದರೆ ಆಲ್ಮೋಸ್ಟ್ ಕರೆಕ್ಟಾಗಿ ಆನ್ಸರ್ ಮೇಲೆ ನೀವು ಲ್ಯಾಂಡ್ ಆಗಬಹುದಾಗಿರುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿ, ನಮ್ಮ ಹತ್ರ ಏನಿದೆ ಇಲ್ಲಿ 2 M ಇದೆ. ಓಕೆ, ಕೋಲನ್ M ಇದೆ. ಇಲ್ಲಿ M1 M2 ಅಥವಾ M2 M1 ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕಂಪೇರ್ ಮಾಡೋಣ M1 M2 ಅಕರೆನ್ಸ್ ಎಷ್ಟಿರುತ್ತೆ ಅಂತ. ಒಂದು ಜಾಗದಲ್ಲಿ M1 M2 ಇದೆ, ಇಲ್ಲಿ M2 M1 ಇದೆ, ಇಲ್ಲಿ M1 M2 ಇದೆ, ಇಲ್ಲಿ M1 M2 ಇದೆ. M1 M2 ಏನು ಮಾತಾಡ್ತಿದ್ದೀನಿ, ನಂಬರ್ ಇದೆ ನೋಡಿಕೊಳ್ಳಿ, ಆ ಆರ್ಡರ್. ಓಕೆ, ಸೊ 3 ಜಾಗದಲ್ಲಿ ನಮಗೆ M1 M2 ಬಂದಿದೆ. M1 M2 ಒಂದೇ ಒಂದು ಜಾಗದಲ್ಲಿ ಮಾತ್ರ ನಮಗೆ M2 M1 ಬಂದಿದೆ. ಸೊ ಐಮ್ ಗೋನಾ ಎಲಿಮಿನೇಟ್ ಆಪ್ಷನ್ ಬಿ ಕಂಪ್ಲೀಟ್ಲಿ. ಓಕೆ, ನೆಕ್ಸ್ಟು ವಿಚಿತ್ರವಾಗಿರ್ತಕ್ಕಂಥದ್ದು ಏನು ಅಬ್ಸರ್ವ್ ಮಾಡೋಣ ಬನ್ನಿ. ಸ್ಕ್ವೇರ್. ಓಕೆ, ಪವರ್ ಬರೀ M ಮಾತ್ರ ಮಾತಾಡ್ತಾ ಇದ್ದೀನಿ. ರೂಟ್ ಓವರಾಲ್ ಬರುತ್ತೆ, ಬಟ್ ಬರೀ M ಪವರ್ ಇದನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ 1ಕ್ಕೆ ಮಾತ್ರ ಪವರ್ ಇದೆ, 3ಕ್ಕೆ ಪವರ್ ಇಲ್ಲ. ಸೊ ಆಲ್ಮೋಸ್ಟ್ ಆಪ್ಷನ್ ಡಿ ಕರೆಕ್ಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಐಮ್ ಗೋನಾ ಎಲಿಮಿನೇಟ್ ಈವನ್ ಆಪ್ಷನ್ ಡಿ ಆ್ಯಂಡ್ ಆಪ್ಷನ್ ಬಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವಾಗ M1 M2 ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಅಲ್ಲಿ ಆನ್ಸರ್ ಇರುತ್ತೆ. ಸೊ ನಾರ್ಮಲಾ ಅಥವಾ ಇದಾ ಅಂತಂತ ನನಗೆ ಗೊತ್ತಿಲ್ಲ. ಸೊ ಯೂಶ್ವಲಿ ಆನ್ಸರ್ ಅವ್ರು ನಾರ್ಮಲಾಗಿ ಇಟ್ಟಿರೋದ್ರಲ್ಲಿ ತುಂಬ ಕಡಿಮೆ ಇರುತ್ತೆ. ಯಾವ್ದು ಸ್ವಲ್ಪ ವಿಚಿತ್ರವಾಗಿರುತ್ತೆ ಅದರಲ್ಲಿ ಆನ್ಸರ್ ಇಟ್ಟಿರ್ತಾರೆ. ಸೊ ಆ ಒಂದು ರೀಸನ್ಗೆ ಐ ಆಮ್ ಗೋಯಿಂಗ್ ವಿತ್ ಆಪ್ಷನ್ ಸಿ. ನೋಡಿ, ಐ ವಾಂಟ್ ಯು ಟು ಗೆಟ್ ದ ಸೆನ್ಸ್ ಆಫ್ ಎವ್ರಿಥಿಂಗ್ ದಟ್ ಐ ಆಮ್ ಸಾಲ್ವಿಂಗ್ ಹಿಯರ್. ನಾನು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟು ಇದೇ ಥರ ಸಿಮಿಲರ್ ಕ್ವಶನ್ ಇನ್ನೊಂದು ಸಾಲ್ವ್ ಮಾಡಿಸ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ 26th ಕ್ವಶನ್ ಅದು. ಓಕೆ, 26th ಸಿಮಿಲರ್. ಅಲ್ಲಿ ನಮ್ಗೆ ಏನಿದೆ, R1 ಇದೆ, R2 ಇದೆ. ಓಕೆ, R1 ಇದೆ, R2 ಇದೆ. ಸೊ ಇವಾಗ ಫಸ್ಟ್ ಅಕರೆನ್ಸ್ ಏನು, R1 R2 ಇದೆ ಅಥವಾ R2 R1 ಇದೆ ಅಂತ ಅಬ್ಸರ್ವ್ ಮಾಡ್ಬೇಕು ನಾವು. R1 R2 1 ಸಿಕ್ತು, R2 R1 1 ಸಿಕ್ತು, R1 R2 2 ಸಿಕ್ತು, R1 R2 3 ಸಿಕ್ತು. ಸೊ R1 R2 ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. R1 R2 ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಸೈನ್ ಇದೆ. ಓಕೆ, ಪ್ಲಸ್ ಅಥವಾ ಮೈನಸ್ ಸೈನ್ ಇದೆ, ಅದನ್ನು ಕಂಪೇರ್ ಮಾಡೋಣ. ಓಕೆ, ಒಂದು ಕಡೆ ಪ್ಲಸ್ ಇದೆ, ಇನ್ನು ಬಾಕಿ 3 ಕಡೆ ಮೈನಸ್ ಇದೆ. ಓಕೆ, ಬಾಕಿ 3 ಕಡೆ ಮೈನಸ್ ಇದೆ. ಸೊ ನಾನು R1 R2 ಕಂಪ್ಯಾರಿಸನಲ್ಲಿ ಆಪ್ಷನ್ ಬಿನ ಆಗಲೇ ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. R1 R2 ಕಂಪ್ಯಾರಿಸನ್ ಆಗಲೇ ಆಪ್ಷನ್ ಬಿನ ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ಅದು R2 R1 ಬಂದಿತ್ತು. ನೆಕ್ಸ್ಟು ಸೈನ್ ಕಂಪ್ಯಾರಿಸನ್ ನಾನು ಆಪ್ಷನ್ ಏನ ಎಲಿಮಿನೇಟ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಅಲ್ಲೊಂದು ಕಡೆ ಮಾತ್ರ ಪ್ಲಸ್ ಇದೆ, ಬಾಕಿ ಕಡೆ ಎಲ್ಲ ಮೈನಸ್ ಇದೆ. ಸೊ R1 ಮೈನಸ್ R2 ಬರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಐದರ್ ನನ್ನ ಕರೆಕ್ಟ್ ಆನ್ಸರು ಸಿ ಅಥವಾ ಡಿ ಅಲ್ಲಿ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಯಲ್ಲೇ ಆನ್ಸರ್ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನಾನು ನಂಬ್ತೀನಿ. ಆ್ಯಂಡ್ ಐ ಆಮ್ ಗೋನ್ ಗೋ ವಿತ್ ಆಪ್ಷನ್ ಸಿ. 50%ಗಂತೂ ನಾವು ಈಸಿಯಾಗಿ ರೆಡ್ಯೂಸ್ ಮಾಡ್ಕೊಂಬಿಟ್ಟು ಕಂಪ್ಯಾರಿಸನ್ ಮೆಥಡ್, ಎಲಿಮಿನೇಷನ್ ಮೆಥಡಿಂದ. ಓಕೆ, ಸೊ ಆ್ಯಂಡ್ ಬಿ ಅಥವಾ ಸಿ ಯಲ್ಲಿ ಆನ್ಸರ್ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಅಂತ ನಮ್ಗೆ ಗೇಜ್ ಅದು. ಅಕಸ್ಮಾತ್ ಎ ಅಲ್ಲಿ ಅಥವಾ ಬಿ ಯಲ್ಲಿ ಆನ್ಸರ್ ಇಲ್ಲ ಅಂತಂತಂದರೆ, ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ವಿತ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟು ಕ್ವಶನ್ಗೆ ಹೋಗೋಣ ಬನ್ನಿ. 45th ಕ್ವಶನ್. 45th ಕ್ವಶನ್. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಈ 45th ಕ್ವಶನ್ ಏನಿದೆ, ಈ ಕ್ವಶನ್ಗೆ ನಾವು ಕ್ಲಿಯರಾಗಿ ಕ್ವಶನ್ ನಾನು ಆಗಲೇ ಹೇಳಿದೆ, ನಾವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕ್ವಶನ್ ಓದಬೇಕು, ಅವಾಗ ನಾವು ಆಲ್ಮೋಸ್ಟ್ ಇನ್ಸ್ಟಿಂಕ್ಟ್ ಸಿಕ್ಬಿಡುತ್ತೆ ಅಂತ. ದಟ್ಸ್ ವೈ ದಿಸ್ ಕ್ವಶನ್. A plane wave front of wavelength lambda is incident on a single slit of a width A
ದ ಆಂಗ್ಯುಲರ್ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್ ಇಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಕ್ಲಿಯರ್ ಕ್ವಶನ್ ಕೇಳಿದ್ದಾರೆ. ಇದು ಒಂದು ಯೂನಿಟಿಗೆ ಅಂತ ಬೇಸಿಕ್ಲಿ ನೋಡಿ, ಒಂದು ವೇವ್ ಲೆಂತ್ ಇದೆ, ಅ ಪ್ಲೇನ್ ವೇವ್ ಫ್ರಂಟ್ ಆಫ್ ಅ ವೇವ್ ಲೆಂತ್ ಲ್ಯಾಂಬ್ಡಾ ಇದೆ. ಓಕೆ, is incident on a single slit of a width A. Okay, single slit of a width A. This is the answer. See, A divided by lambda ಅಂತ ಬರೋಕ್ಕೆ ಚಾನ್ಸೇ ಇಲ್ಲ. ಆ ವೇವ್ ಲೆಂತ್ ಎಷ್ಟು ಏರಿಯಾದಾಗ ಬಿದ್ದಿದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದೇ ಹೊರತು ಎಷ್ಟು ಏರಿಯಾಗೆ ಲ್ಯಾಂಬ್ಡಾ ಬಿದ್ದಿದೆ ಅಂತ ವೇವ್ ಲೆಂತ್ ಬಿದ್ದಿದೆ ಅಂತ ಇದು ಮಾಡೋಕ್ಕಾಗೋದಿಲ್ಲ. ವೈಸ್ ವರ್ಸ ಎರಡು ಸೇಮೇನೆ, ಬಟ್ ಎರಡು ರೆಪ್ರೆಸೆಂಟೇಷನ್ ಹಿಂಗೆ ಬರೋದು. ಆಪ್ಷನ್ ಎ ಇಸ್ ದ ಆನ್ಸರ್. ಇದರ ಎಲಿಮಿನೇಷನ್ ಮಾಡೋಕ್ಕೇನಿಲ್ಲ, ಡೈರೆಕ್ಟಾಗಿ ಆನ್ಸರ್ ಬರ್ಬೋದಾಗಿರ್ತೀನಿ ಆಪ್ಷನ್ಸನ್ನು ಓದ್ಬಿಟ್ಟು. ಓಕೆ, ಇವಾಗ ನಾನು ನಿಮಗೊಂದು ಅಡಿಷ್ನಲ್ ಮೆಥಡನ್ನು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಎಕ್ಸ್ಟ್ರೀಮ್ಸ್ ಏನಿರ್ತವೆ ಮೋಸ್ಟ್ ಆಫ್ ದ ಕೇಸಲ್ಲಿ ಅದೇ ಆನ್ಸರ್ ಆಗಿರುತ್ತೆ. ಓಕೆ, ಎಕ್ಸ್ಟ್ರೀಮ್ಸ್. ಆ್ಯಂಡ್ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಒಂದು ವಿಡಿಯೋದಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ನಂಬರ್ಗಳ ಜೊತೆ ಆಟ ಆಡ್ತಿದ್ದೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಆಪ್ಷನ್ 3 ಕ್ವಶನ್ ನಂಬರ್ 3 ನೋಡಿ, ನಂಬರ್ಗಳ ಜೊತೆ ಆಟ ಆಡ್ತಿದ್ದೀರಾ ಅಂತಂದರೆ ಐ ಆಮ್ ಟೆಲಿಂಗ್ ಮ್ಯಾಕ್ಸಿಮಮ್ ಆಫ್ ದ ಟೈಮ್ಸ್, ನಾಟ್ ಎವ್ರಿ ಟೈಮ್, ಮ್ಯಾಕ್ಸಿಮಮ್ ಆಫ್ ದ ಟೈಮ್ಸ್ ಏನಿರುತ್ತೆ ಅಂತಂದರೆ ಈ ನಂಬರ್ಗಳಿದ್ದಾವೆ, ಸೀಕ್ವೆನ್ಸ್ ಇದ್ದಾವೆ ಆ್ಯಂಡ್ 110 ಇದ್ದಾವೆ ನಂಬರ್ಗಳು ಅಂತಂದರೆ, ಅಂದರೆ ವ್ಯಾಲ್ಯೂ 110 ಇರಬೇಕು. ಆ ಟೈಮಲ್ಲಿ ಯಾವುದು ಮ್ಯಾಕ್ಸಿಮಮ್ ನಂಬರ್ ಇರುತ್ತೆ ಅದೇ ನಿಮ್ಮ ಆನ್ಸರ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್. ಈ ಒಂದು ಪೇಪರಲ್ಲೇ 3 ಜಾಗದಲ್ಲಿದೆ. ಓಕೆ, 3 ಜಾಗದಲ್ಲಿ ಈ ಥರ ಆಪ್ಷನ್ಸ್ ಇದ್ದಾವೆ. ಅದರಲ್ಲಿ 2 ಜಾಗದಲ್ಲಿ ಆ ಮ್ಯಾಕ್ಸಿಮಮ್ ನಂಬರ್ ಏನಿದೆ ಅದು ಆನ್ಸರ್ ಆಗಿದೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 3 ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಆಲ್ಸೋ ಇದರಲ್ಲಿ ಆ್ಯಕ್ಚುಲಿ ಆಪ್ಷನ್ ಬಿ ಬರುತ್ತೆ. Wait, another question is there with 1 2 3 4. illide. Wait, let me just scroll through it. I'm just trying to identify that question. ಯಾವುದೋ ಇದರಲ್ಲಿ ಆ್ಯಕ್ಚುಲಿ ಇದೆ, ಒಂದು ಕ್ವೆಶನ್ ಇದೆ. ಒಂದು ಕ್ವೆಶನಲ್ಲಿ ಬೇಸಿಕ್ಲಿ ಹೆಂಗಿದೆ ಅಂತಂದರೆ ಯಾವುದು 1 ಇದೆ ಅದೇ ಮ್ಯಾಕ್ಸಿಮಮ್ ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಆ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಈ ಥರ ಇನ್ಸ್ಟಿಂಕ್ಟ್ ನೋಡಿ ಗೆಸ್ ಮಾಡೋವಂಥ ಆಪ್ಷನ್ ಬಂದರೆ ಆಲ್ಮೋಸ್ಟ್ ಯಾವ ಜಾಗದಲ್ಲಿ ಈ ರೀತಿ ಇರುತ್ತೆ ಅಂತಂದರೆ 1 2 3 4 ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ. ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯು ಕ್ಯಾನ್ ಗೋ ವಿತ್ ದ ಆಪ್ಷನ್ ವಿಚ್ ಇಸ್ ದ ಲಾರ್ಜರ್ ಒನ್ ಅಮಂಗ್ 10. ಓಕೆ, ಸೊ ಅದು ನಿಮ್ಮ ಆನ್ಸರ್ ಆಗಿರೋ ಚಾನ್ಸ್ ತುಂಬ ಜಾಸ್ತಿ ಇರ್ತದೆ. ಓಕೆ, ಐ ಥಿಂಕ್ wait 30th question. Where is 30th question? 30th question ಗೆ ಏನು ಆನ್ಸರ್ ಬಂದಿತ್ತು? 30th question B. ಓಕೆ, 30th question ಎಲ್ಲಿದೆ? ಹಾಂ, 1 2 3 4 ನೋಡಿ, ಸೇಮ್ 1 2 3 4 ಇದೆ, 110 ಸೀಕ್ವೆನ್ಸ್ ಆಗಿದೆ. 1 2 3 4 ಮ್ಯಾಕ್ಸಿಮಮ್ ಇರೋದು 4. ನಾವು ಇದೇ ಇದರಲ್ಲಿ ಆಲ್ಮೋಸ್ಟ್ 3 ನೋಡ್ದೋ. ಓಕೆ, 3 ಈ ಥರ ಅಕರೆನ್ಸ್ ಇದೆ, ಬಟ್ ಅದರಲ್ಲಿ 2 ಅಕರೆನ್ಸಲ್ಲಿ ಆಲ್ಮೋಸ್ಟ್ ಎಲ್ಲಿ ಈ ಥರ ಇದೆ, ಆ 2 ಅಕರೆನ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆನ್ಸರ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 3 ನೋಡಿ, ಆ್ಯಂಡ್ ಕ್ವಶನ್ ನಂಬರ್ 8 ಮತ್ತು ಕ್ವಶನ್ ನಂಬರ್ 30 3 ಕ್ವಶನ್ ಈ ಥರ ಬಂದಿತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ 110 ಇದ್ದಾವೆ. ಅದರಲ್ಲಿ 2 ಕ್ವಶನ್ನು ಮ್ಯಾಕ್ಸಿಮಮ್ ನಂಬರನ್ನು ಆನ್ಸರ್ ಆಗಿ ಪಡೆದಿತ್ತು. ಬೇಕಾದ್ರೆ ನಾನು ಹೇಳೋದು ನಂಬೇಡಿ, ನೀವು ಬೇಕಾದ್ರೆ ಮಲ್ಟಿಪಲ್ ಕ್ವಶನ್ ಪೇಪರ್ಗಳನ್ನ ತೊಗೊಂಡು ನೋಡಿ, ಆ್ಯಂಡ್ ಅದರಲ್ಲಿ ಆಲ್ಮೋಸ್ಟ್ ಇದು ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೋಡಿ, ಇದಾಗಿತ್ತು ಎಲಿಮಿನೇಷನ್ ಮೆಥಡು. ಸೊ ಐ ಥಿಂಕ್ ಇದೇ ಥರ ನೀವು ಥಿಂಕ್ ಮಾಡಿದ್ರೆ ನಿಮಗೂ ಬರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದರೆ, ಅಬ್ಸರ್ವ್ ಮಾಡಿರೋದನ್ನ ಫಸ್ಟ್ ಯಾವುದೊಂದು ಎಂಟಿ ಪೇಪರ್ ತೊಗೊಂಡು ಅದಕ್ಕೆ ಅಪ್ಲೈ ಮಾಡಿ. ಓಕೆ, ಯಾವ್ದಾದ್ರು 2019 ತೊಗೊಳ್ಳಿ, 2020 ತೊಗೊಳ್ಳಿ, 22 ತೊಗೊಳ್ಳಿ, 24 ತೊಗೊಳ್ಳಿ. ಓಕೆ, ಕೂತ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ. ನಿಮ್ಗೆ ರಿಸಲ್ಟ್ ಬಂತ ಆವಾಗಲೇ ಅಪ್ಲೈ ಮಾಡಿ ನೀವು ಎಕ್ಸಾಮಲ್ಲಿ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಪ್ರತಿಯೊಂದು ನಾನು ಹೇಳಿದಂಥ ಅಬ್ಸರ್ವ್ ಮಾಡಿದ ತಕ್ಷಣ ಬರೋದಿಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಕ್ಕಂಥದ್ದು. ಇರೋ ಟೈಮನ್ನು ನೀವು ಐ ಥಿಂಕ್ ಮುಗಿಸ್ಕೊಂಡಿರಬೇಕು ಸಿಲೆಬಸ್ ಎಲ್ಲ. ಓನ್ಲಿ ಥಿಂಗ್ ಯು ಶುಡ್ ಹ್ಯಾವ್ ನವ್ ಇಸ್ ಫಾರ್ಮುಲಾ ಶೀಟ್ಸು, ಮೆಥಡ್ಸು, ಶಾರ್ಟ್ಕಟ್ ಟ್ರಿಕ್ಸು, ಆ್ಯಂಡ್ ಜೊತೆಗೆ ಬೇಕಾಗಿರ್ತಕ್ಕಂಥ ಇದು ಏನಪ್ಪ ವಾಟ್ ಇಸ್ ದಟ್ ಎಲಿಮಿನೇಷನ್ ಮೆಥಡ್ಸು, ಗೆಸ್ಸಿಂಗ್ ಟೆಕ್ನಿಕ್ಸ್. ಓಕೆ, ಇದಿಷ್ಟು ನಿಮ್ಮ ಹ್ಯಾಂಡ್ಫುಲ್ ಆಗಿದ್ದರೆ ಯು ಕ್ಯಾನ್ ಸ್ಕೋರ್ ಎನಿಥಿಂಗ್. 30+ ಅಂತೂ ಖಂಡಿತ ಬಂದೇ ಬರುತ್ತೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ. ಆ್ಯಂಡ್ ದಟ್ಸ್ ವಾಟ್ ಐ ವಾಂಟೆಡ್ ಫ್ರಮ್ ಯು ಗೈಸ್. Okay, we'll see you in another video with another exciting method. Till then, keep learning, keep on learning. Thanks for watching. Bye-bye.